ಮಾಜಿ ಪ್ರಧಾನಿ ದೇವೇಗೌಡ ಅವರಿಗೆ 1.25 ಕೋಟಿ ರೂಪಾಯಿ ಕಾರನ್ನ ಖರೀದಿ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಒಪ್ಪಿಗೆಯನ್ನ ನೀಡಿದೆ. ಆ ಒಂದು ಕಾರ್ನಲ್ಲಿ ಏನೆಲ್ಲ ಇರುತ್ತೆ, ರಾಜ್ಯ ಸರ್ಕಾರಕ್ಕೆ ದೇವೇಗೌಡರ ಮೇಲೆ ಪ್ರೀತಿ ಉಕ್ಕರ್ದಿದ್ ಯಾಕೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗ್ಡೆ. ದೇವೇಗೌಡ ಅವರಿಗೆ ದುಬಾರಿ ಕಾರನ್ನ ಕೊಡ್ಲಿಕ್ಕೆ ರೆಡಿ ಮಾಡಿಕೊಳ್ಳಲಾಗಿದೆ. ಮಾಜಿ ಪ್ರಧಾನಿ ಹಾಗೂ ರಾಜ್ಯಸಭಾ ಸದಸ್ಯ ಎಚ್.ಡಿ. ದೇವೇಗೌಡರು ದೇಶ ಕಂಡಂತ ಅತ್ಯಂತ ಮೇರು ರಾಜಕಾರಣಿ. ಕರ್ನಾಟಕ ಮುಖ್ಯಮಂತ್ರಿಯಾಗಿ ದೇಶದ ಪ್ರಧಾನಿಯಾಗಿ ಸೇವೆಯನ್ನ ಸಲ್ಲಿಸಿರುವಂತಹ ದೇವೇಗೌಡರು ತಮ್ಮ 92ರ ಇಳಿ ವಯಸ್ಸಿನಲ್ಲೂ ಕೂಡ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದಾರೆ. ಜೆಡಿಎಸ್ ಪಕ್ಷ ಸಂಘಟನೆಯಲ್ಲೂ ಕೂಡ ತೊಡಗಿಕೊಂಡಿದ್ದಾರೆ. ಇದೀಗ ಮಾಜಿ ಪ್ರಧಾನಿಗೆ ದುಬಾರಿ ಕಾರನ್ನ ಖರೀದಿ ಮಾಡಿಕೊಡ್ಲಿಕ್ಕೆ ರಾಜ್ಯ ಸರ್ಕಾರ ಒಪ್ಪಿಗೆಯನ್ನ ನೀಡಿದೆ. ರಾಜ್ಯ ಸರ್ಕಾರ ಈ ಹಿಂದೆ ದೇವೇಗೌಡರಿಗೆ ಇದ್ದಂತಹ ಗನ್ ಮ್ಯಾನ್ ಗಳನ್ನ ಕಸಿದುಕೊಳ್ಳುವಂತಹ ಕೆಲಸವನ್ನ ಮಾಡ್ಕೊಂಡಿತ್ತು. ಅಂದ್ರೆ ಈಗ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಅಷ್ಟೊಂದು ಸಂಕಷ್ಟ ಇಲ್ಲ, ಅವ್ರ ಮೇಲೆ ದಾಳಿ ಮಾಡುವಂತಹ ಸಾಧ್ಯತೆಗಳು ಕಮ್ಮಿ ಇದ್ದಾವೆ. ಆ ಒಂದು ಕಾರಣಕ್ಕಾಗಿ ಅವ್ರಿಗೆ ಕೊಟ್ಟಿರುವಂತಹ ಗನ್ ಮ್ಯಾನ್ ಗಳನ್ನ ವಾಪಸ್ ತೆಗೆದುಕೊಳ್ತೇವೆ ಅಂತ ಹೇಳ್ತಾ ಇದ್ದಂತಹ ರಾಜ್ಯ ಸರ್ಕಾರ ಈಗ ಏಕಾಏಕಿಯಾಗಿ ಪ್ರೀತಿ ಹರಿದಿದ್ ಯಾಕೆ ಅಂತ ಹೇಳಿ ಪ್ರಶ್ನೆಗಳು ಮೂಡ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಜೆಡಿಎಸ್ ತನ್ನೊಟ್ಟಿಗೆ ಬರಲಿ ಅಂತ ಹೇಳಿ ಕಾಂಗ್ರೆಸ್ ಏನಾದ್ರೂ ಥಿಂಕ್ ಮಾಡಿಕೊಂಡು ಈಗ 1.5 ಕೋಟಿ ವೆಚ್ಚದ ಕಾರನ್ನ ಖರೀದಿ ಮಾಡಿಕೊಡ್ಲಿಕ್ಕೆ ರೆಡಿ ಆಗಿದೆಯಾ ಎನ್ನುವಂತಹ ಪ್ರಶ್ನೆ ಸಾಮಾನ್ಯವಾಗಿ ಮೂಡುತ್ತೆ. 1.25 ಕೋಟಿ ರೂಪಾಯಿ ಕಾರು ಮಾಜಿ ಪ್ರಧಾನಿ ದೇವೇಗೌಡರಿಗೆ ಓಡಾಡ್ಲಿಕ್ಕೆ ರಾಜ್ಯ ಸರ್ಕಾರ 1.25 ಲಕ್ಷ ರೂಪಾಯಿ ಕಾರನ್ನ ನೀಡ್ತಾ ಇದೆ. ಐಷಾರಾಮಿ ಹಾಗೂ ಗರಿಷ್ಠ ಸುರಕ್ಷತೆಯಾಗಿರುವಂತಹ ವೋಲ್ವೋ XC90 ಕಾರನ್ನ ಖರೀದಿ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ಒಪ್ಪಿಗೆಯನ್ನ ನೀಡಿದೆ. ಈ ಕುರಿತು ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಸರ್ಕಾರದ ಅಧಿಸೂಚನೆ ದೇವೇಗೌಡರ ಕಾರು ಖರೀದಿ ಮಾಡಲಿಕ್ಕೆ ಒಪ್ಪಿಗೆ ಸೂಚಿಸುವ ಕುರಿತು ಸರ್ಕಾರ ಹೊರಡಿಸಲಿರುವಂತಹ ಅಧಿಸೂಚನೆ ಮಹತ್ವದ ಮಾಹಿತಿಯನ್ನ ನೀಡಲಾಗಿದೆ. ಎಚ್.ಡಿ. ದೇವೇಗೌಡರು ಇವರಿಗೆ 1,25,65,388 ವೆಚ್ಚದ ಒಂದು ಕಾರನ್ನ ಖರೀದಿ ಮಾಡಲಿಕ್ಕೆ ಒಪ್ಪಿಗೆಯನ್ನ ನೀಡಿದೆ. ಬೆಂಗಳೂರು ಅವರಿಂದ ನೇರವಾಗಿ ಖರೀದಿಸಲಿಕ್ಕೆ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಅಧಿಸೂಚನೆ 1999 ಕಲಂ 4G ಇದರ ಅಡಿಯಲ್ಲಿ ಪ್ರದತ್ತವಾದಂತಹ ಅಧಿಕಾರ ಚಲಾಯಿಸಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಪಾರದರ್ಶಕತೆಯ ಕಾಯ್ದೆಯಿಂದಾಗಿ ವಿನಾಯಿತಿಯನ್ನ ನೀಡಿ ಉತ್ತಮ ಗುಣಮಟ್ಟದಲ್ಲಿರುವಂತಹ ಒಂದು ಕಾರನ್ನ ತೆಗೆದುಕೊಳ್ಳಲಿಕ್ಕೆ ಅನುಮತಿಯನ್ನ ನೀಡ್ತಾ ಇದೆ. ಆ ಕಾರಿನ ವಿಶೇಷತೆ ಏನ್ ಗೊತ್ತಾ? ದೇವೇಗೌಡರಿಗೆ ಸರ್ಕಾರ ಖರೀದಿಗೆ ಒಪ್ಪಿಗೆ ಕೊಟ್ಟಿರುವಂತಹ ವೋಲ್ವೋ ಕಾರ್ನ ಹಲವು ವಿಶೇಷತೆಗಳನ್ನು ಹೊಂದ್ಕೊಂಡಿದೆ. 2.0 ಲೀಟರ್ ಟರ್ಬೋ ಇಂಜಿನ್ ಹೊಂದಿರುವಂತಹ ಈ ಒಂದು ಕಾರು ವೈಲ್ಡ್ ಹೈಬ್ರಿಡ್ ಪವರ್ ಟ್ರೇನ್ ನ ಹೊಂದಿದೆ. 250 HP ಪವರ್ ಹಾಗೂ 360 NM ಸಾಮರ್ಥ್ಯವನ್ನ ಕೂಡ ಇದು ಹೊಂದಿದೆ. ಸೊ ಈ ರೀತಿಯಾಗಿರುವಂತಹ ಒಂದು ಕಾರನ್ನ ಖರೀದಿ ಮಾಡಲಿಕ್ಕೆ ಸರ್ಕಾರ ಒಪ್ಪಿಗೆನ ನೀಡಿದೆ. ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಸಾಕಷ್ಟಿದೆ. ಕಾರ್ ಖರೀದಿ ಮಾಡ್ಲಿಕ್ಕೆ ಅವರು ಒಪ್ಪಿಗೆ ಕೊಟ್ಟರು, ಆದರೆ ಕರ್ನಾಟಕ ಸರ್ಕಾರದ ಮುಂದಿನ ಹೆಜ್ಜೆಯನ್ನ ಇಡ್ಲಿಕ್ಕೆ ರೆಡಿ ಆಗಿದೆಯಾ? ದೇವೇಗೌಡರನ್ನ ಮತ್ತು JDS ಪಕ್ಷವನ್ನ ತನ್ನತ್ತ ಎಳೆದುಕೊಳ್ಳಲಿಕ್ಕೆ 1.5 ಕೋಟಿ ಕಾರು ಕೊಟ್ಟುಬಿಟ್ಟು ಹೊಂಚನ್ನ ಹಾಕ್ತಾ ಇದೆಯಾ? ಗೊತ್ತಾಗ್ತಾ ಇದೆ ಕರ್ನಾಟಕ ಸರ್ಕಾರದಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ಹೇಳಿ. ಯಾರೂ ಕೂಡ ಒಟ್ಟಿಗೆ ಇರ್ತಾ ಇಲ್ಲ, ಯಾರೂ ಕೂಡ ಎರಡು ಬಣ ಆಗ್ತಾ ಇದೆ, ಯಾರೂ ಕೂಡ ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇಲ್ಲ ಅಂತ ಹೇಳಿ ಹೈಕಮಾಂಡ್ ಮೊದಲೇ ಕೋಪ ಇದೆ. ಸೊ ಈ ಒಂದು ಕಾರಣಕ್ಕಾಗಿ JDS ಅನ್ನ ತಮ್ಮತ್ತ ಎಳೆದುಕೊಳ್ಳಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ಯಾ? ಒಂದ್ ಕಡೆ JDS ಮತ್ತು ಬಿಜೆಪಿ ಮೊದಲು ಸರಿ ಇರ್ಲಿಲ್ಲ. ಏನು ಅವರು ಒಪ್ಪಂದವನ್ನ ಮಾಡ್ಕೊಂಡ್ರು ಅಥವಾ ಅವ್ರು ಮೈತ್ರಿ ಮಾಡ್ಕೊಂಡ್ರು ಆಗ ಸರಿ ಇರ್ಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಇಬ್ರು ಕೂಡ ಹೊಂದ್ಕೊಂಡು ಹೋಗ್ತಾ ಇರುವಂತದ್ದನ್ನ ಕಾಂಗ್ರೆಸ್ ತಡ್ಕೊಳಕ್ ಆಗ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಏನಾಗಿದೆ ಹೊತ್ತಿನ ವಿಶೇಷ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.